ಹಾಗೂ ಮಾಜಿ ಅಧ್ಯಕ್ಷರು ಎಂ ವೆಂಕಟೇಶ್ ರವರು ಆಗಮಿಸಿದ್ದಾರೆ. ಅದೇ ಶ್ರೀಮತಿ ಸುವರ್ಣ ಅವರು ಸಹ ಆಗಮಿಸಿದ್ದಾರೆ. ಎಲ್ ವೆಂಕಟೇಶ್ ಅವರು ಸಹ ಆಗಮಿಸಿದ್ದಾರೆ. ಈ ಗ್ರಾಮ ಸಭೆ ಮಾಡೋದೇನೆ ಜನಗಳ ಕುಂದುಕೊರತೆಗಳ ಬಗ್ಗೆ ಮತ್ತು ಮೂಲ ಸೌಕರ್ಯಗಳು ನಮಗೆ ಸರಿಯಾಗಿ ಬಂದಿಲ್ಲ. ನಮ್ಮ ರೋಡ್ಗೆ ಚರಂಡಿ ಇಲ್ಲ, ಬೀದಿ ದೀಪ ಇಲ್ಲ, ನೀರಿಲ್ಲ ಅಂತಾನೆ ಇವೆಲ್ಲನೂ ಏನು ಮೂಲಭೂತ ಸೌಕರ್ಯಗಳನ್ನು ಬಗೆಹರಿಸೋದಕ್ಕೋಸ್ಕರವಾಗಿಯೇ ಈ ನಮ್ಮ ಗ್ರಾಮ ಸಭೆ ಮಾಡೋದು. ಜನತೆ ಹಲವಾರು ಜನ ನಮಗೆ ಅರ್ಜಿಗಳು ಕೊಟ್ಟಿದ್ದಾರೆ. ಮತ್ತು ಮೊದಲು ನಮ್ಮದು ಕಸ ಸಮಸ್ಯೆ ಈ ಬೆಳೆದು ನಿಂತಿರೋದ್ರಿಂದ, ಯಾಕಂದರೆ ಗ್ರಾಮ ಪಂಚಾಯಿತಿ ಥರ ಇಲ್ಲ, BBMP ಥರ ಇದೆ. ಅದಕ್ಕಾಗಿ ಎಲ್ಲ ಸಮಸ್ಯೆಗಳು ಎಲ್ಲ ಲೆವೆಟ್ಗಳು ಡೆವಲಪ್ಮೆಂಟ್ ಆಗಿರೋದ್ರಿಂದ ಕಸದ ಸಮಸ್ಯೆ ಹೆಚ್ಚಾಗಿದೆ. ಅದನ್ನು ಕಸದ ಸಮಸ್ಯೆನ ನಾನು ಮುಂದಿನ ದಿನಗಳಲ್ಲಿ ನಾನೇ ಖುದ್ದಾಗಿ ಹೋಗಿ ಅಲ್ಲಿ ಒಂದು ಫಿಕ್ಸ್ ಮಾಡಿ, ಒಂದೊಂದು ಏರಿಯಾ ವೈಸು ಒಂದು ಫಿಕ್ಸ್ ಮಾಡಿ ಕಸನ ಎಲ್ಲಿ ರಸ್ತೆಗಳಲ್ಲಿ ಮತ್ತು ರೋಡ್ ಬದಿಯಲ್ಲಿ ಬಿಸಾಕದ ರೀತಿಯಲ್ಲಿ ನಾನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸಾಕಷ್ಟು ಅಧಿಕಾರಿಗಳು ಬಂದಿಲ್ಲ. ಏನು ಇವತ್ತು ಅಧಿಕಾರಿಗಳು ಕೆಲವಾರು ಜನ ಬಂದಿಲ್ಲ. ಯಾಕಂದರೆ ಇಲ್ಲಿ ತಾಲೂಕಲ್ಲಿ ಎಮ್ರೆ ಪಂಚಾಯಿತಿ ನಮ್ಮದು ಒಂದೇ ಸಮಯ ಫಿಕ್ಸ್ ಆಗಿರೋದ್ರಿಂದ ಇಲ್ಲಿ ಅಧಿಕಾರಿಗಳು ಇಬ್ಬಾಗ ಆಗಿರೋದ್ರಿಂದ ಕೆಲವಾರು ಜನ ಬಂದಿದ್ದಾರೆ, ಕೆಲವಾರು ಜನ ಬಂದಿಲ್ಲ. ಆದರೂ ಸಹ ನಾವು ಸಮಸ್ಯೆಗಳನ್ನು ಅಧಿಕಾರಿಗಳ ಮುಖಾಂತರ ಬಗೆಹರಿಸ್ತೀವಿ. ರಸ್ತೆ ಅಂತಂದರೆ ಇದು ನಮ್ಮ PWD ರೋಡು ದೊಡ್ಡ ರೋಡ್ ಇರೋದ್ರಿಂದ ಅದು MP MLAಗೆ ಬರ್ತದೆ. ನಮ್ಮ MLA ಸಾಹೇಬರು ಸಹ ಮೊದಲು ಬಂದು ಪೂಜೆ ಎಲ್ಲನೂ ಗುದ್ಲಿ ಪೂಜೆ ಮಾಡಿ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಅಷ್ಟೊತ್ತಿಗೆ ಕೋಡ್ ಆಫ್ ಕಂಡಕ್ಟ್ ಬಂತು, ಹಂಗಾಗಿ ಅದು ಸ್ಥಗಿತ ಆಗಿದೆ. ಈಗಲೂ ಸಹ ನಮ್ಮ MLA ಸಾಹೇಬರನ್ನ ನಾವು ಹೋಗಿ ಮನವಿ ಮಾಡ್ಕೊಳ್ತೀನಿ. ಈ ರೀತಿ ಗ್ರಾಮ ಸಭೆಯಲ್ಲಿ ತುಂಬ ಜನಗಳೆಲ್ಲನೂ ನಮ್ಮನ್ನು ಒತ್ತಾಯ ಮಾಡಿದ್ರು ಅಂತೇಳಿ ನಾವು MLA ಗಮನಕ್ಕೆ ತಂದು ಅದನ್ನು ಅತಿ ಶೀಘ್ರದಲ್ಲೇ ನಾವು MLA ಸಾಹೇಬರಿಗೆ ಹೇಳಿ ನಾವು ಪರಿಹಾರ ಮಾಡೋಕ್ಕೆ ತೀರ್ಮಾನ ಮಾಡ್ತಾ ಇದ್ದಾರೆ. ಯಾರು ಅವ್ರ ಹಿಂದ್ಗಡೆ ಸಂಘಟನೆಯವರು ಯಾರು ಮಾಡ್ತಾ ಇದಾರೆ ನಮಗೆ ಗೊತ್ತಿಲ್ಲ, ಮಾಡಿಸ್ತಾರೋ. ಅದರಿಂದ ನಾವೇನು ಹೇಳ್ತಾ ಇದೀವಿ, ದಯವಿಟ್ಟು ರಾಯಸಂದ್ರ ಗ್ರಾಮಕ್ಕೆ ನಮಗೆ ತುಂಬಾ ಅವಶ್ಯಕತೆ ಇದೆ. ಏನಾಗಿದೆ ಅಂದ್ರೆ, ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೋಗ್ಬೇಕಂದ್ರೆ ನಮಗೆ ಹೆಬ್ಬಗೋಡಿ ಹೋಗಬೇಕು. ಹೆಬ್ಬಗೋಡಿಗೆ ನಮಗೆ 9 ಕಿಲೋಮೀಟರ್ ಆಗುತ್ತೆ. ಇಷ್ಟು ದೂರದಿಂದ ಹೋಗ್ಬಿಡೋಕ್ಕೆ ನಮಗೆ ಬಸ್ ವ್ಯವಸ್ಥೆ ಕಮ್ಮಿ ಇದೆ, ಆಟೋ ಓಡಾಡೋಕ್ಕಾಗಲ್ಲ, ತುಂಬು ಗರ್ಭಿಣಿ ಓಡಾಡೋಕ್ಕಾಗಲ್ಲ. ಹಂಗಾಗಿ ಆ ಸ್ಥಳದಲ್ಲಿ ನಮಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಡಿಕೊಡ್ಬೇಕು, ಒಂದು ಅಂಗನವಾಡಿಗೆ ಜಾಗ ಕೊಡಬೇಕು, ಆಮೇಲೆ ಒಂದು ಓವರ್ ಟ್ಯಾಂಕ್ ಕುಡಿಯೋ ನೀರಿಗೆ ಓವರ್ ಟ್ಯಾಂಕ್ ಜಾಗ ಮಾಡಿಕೊಡ್ಬೇಕು. ಆಮೇಲೆ ಮುಂದಿನ ದಿನಗಳಲ್ಲಿ ನಮಗೆ ಸಮುದಾಯ ಭವನ ಜಾಗ ಇಲ್ಲ. ಆಮೇಲೆ ಇಡೀ ರಾಯಸಂದ್ರದಲ್ಲಿ ಏನು ಸರ್ಕಾರಿ ಜಾಗ ಐತೆ ಎಲ್ಲ ಕಬಳಿಸ್ಬಿಟ್ಟಿದ್ದಾರೆ, ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಮಾಡಿದ್ದಾರೆ. ಇದನ್ನ ಪರಿಶೀಲನೆ ಮಾಡಬೇಕು. ನಮ್ಮ ಮಾನ್ಯ ಜಿಲ್ಲಾಧ್ಯಕ್ಷರಿಗೆ ಹೇಳ್ತೀವಿ, ಅವರು ಪಾಪ ಅಲ್ಲಿ ನೋಡಿರ್ತಾರೆ. ಇದೇ ನಾವು ನಮ್ಮ ಕರ್ನಾಟಕದಿಂದ ಹೋಗಿ ಆಂಧ್ರಕ್ಕೆ ಹೋದ್ರೆ ಇದೇ ರೀತಿ ಅವ್ರೇನು ಆರ್ಡರ್ ಮಾಡ್ಕೊಡ್ತಾರೆ ನೋಡ್ಲಿ. ಪಾಪ ಇಲ್ಲಿ ಬಂದು ಪರಿಶೀಲನೆ ಮಾಡಲಿ, ಏನು ಅವಶ್ಯಕತೆ ಇದೆ ನೋಡಿ. ಜನಗಳಿಗೆ ಯಾವ ರೀತಿ ಇದು ಜಾಗ ಕೊಡಬೇಕು ಅನ್ನೋದಿದ್ರೆ ಫಸ್ಟ್ ನಮಗೊಂದು ಜಾಗ ಪರಿಶೀಲನೆ ಮಾಡಿ ಕೊಟ್ಬಿಡ್ಲಿ. ನಮಗೆ ಈ ಜಾಗನ ಅವ್ರಿಗೆ ಜಾಗಲೇ ಕೊಡಲೇಬೇಕು ಅಂತ ರೂಲ್ಸ್ ಇದ್ರೆ, ಕೋಲೆ ಬಸವ ಜನಾಂಗದವರಿಗೆ ಇಲ್ಲಿ ಹಸು ಮೇಯಿಸೋಕೆ ಜಾಗ ಇಲ್ಲ, ಎಲ್ಲನ ಈ ಒಂದು ಕಾಡು ಪ್ರದೇಶಗಳ ಕಡೆ ಎಲ್ಲಾನು ಕೊಡ್ಲಿ, ಸ್ಥಳಾಂತರ ಮಾಡಿ ನಮಗೆ ಆ ಜಾಗವನ್ನ ದಯವಿಟ್ಟು ಈ ರಾಯಸಂದ್ರ ಗ್ರಾಮಸ್ಥರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮತ್ತು ಒಂದು ಸಮುದಾಯ ಭವನಕ್ಕೆ ಮತ್ತೆ ಅಂಗನವಾಡಿ ಓವರ್ ಟ್ಯಾಂಕ್ಗೆ ಒಂದು ಸ್ಥಳವನ್ನು ಕಾಯ್ದಿರಿಸಬೇಕಂತ ನಮ್ಮ ಮಾನ್ಯ ಅಧ್ಯಕ್ಷ ಇವರು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ.